ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಸರ್ಕಾರದ ಕಡೆಯಿಂದ 2 ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ನಮಗಿನ್ನೂ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಜೊತೆಗೆ ನಮಗಿನ್ನೂ ಜೂನ್ ತಿಂಗಳಾಗಿರ್ಬೋದು ಅಥವಾ ಜುಲೈ ತಿಂಗಳಾಗಿರ್ಬೋದು ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದೀರಾ. ಸೊ ಅಂಥವ್ರಿಗೆ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ಯಾವಾಗ ಜಮೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇಂಥವರಿಗೆ ಬಂದುಬಿಟ್ಟು ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಇಂಥವರಿಗೆ 2200 ಪಿಂಚಣಿ ಹಣ ಬರ್ತಾ ಇದೆ ಅಂತ ತಿಳಿಸ್ ಬರ್ತಾ ಇದ್ರೆ ಸಾಕಷ್ಟು ಕಡೆ ಕೇಳಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನು, 2200 ರೂಪಾಯಿ ಪಿಂಚಣಿ ಹಣ ಬಂದುಬಿಟ್ಟು ಯಾರಿಗೆ ಬರ್ತಾ ಇದೆ ಆ್ಯಂಡ್ ಖಂಡಿತವಾಗ್ಲೂ ಕೂಡ ನಿಮಗೆ ಇದೇ ತಿಂಗಳು ಬರುತ್ತಾ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲೇ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು ನಿಮಗೇನಾದರೂ ಸಾಕಷ್ಟು ದಿನಗಳಿಂದ ಪಿಂಚಣಿ ಹಣ ಬಂದಿಲ್ಲಪ್ಪ ಅಂದರೆ ನಮಗೆ ಜೂನ್ ತಿಂಗಳ ಪಿಂಚಣಿ ಆಗಿರ್ಬೋದು ಅಥವಾ ಜುಲೈ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು, ಈ ಥರ ಬೇರೆ ಅಂದರೆ ತುಂಬ ದಿನಗಳಿಂದ ಕೂಡ ತುಂಬ ತಿಂಗಳಿಂದ ಕೂಡ ನಮಗೆ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತಂದರೆ ಸೊ ಅಂಥವ್ರು ಮಾಡಬೇಕಾಗಿರೋದಿಷ್ಟೇ. ಅಂಥವ್ರು ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಸ್ಟೇಟಸ್ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅಪ್ರೂವ್ ಆಗಿದೆ ಅಂತ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತು, ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಸರ್ಕಾರದ ಕಡೆಯಿಂದ ಬರುವಂಥ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ 60 ವರ್ಷ ಆಗದೇ ಇದ್ದರೂ ಕೂಡ ಓಕೆ ನಮಗೆ 60 ವರ್ಷ ಆಗಿದೆ ಅಂತ ಹೇಳಿ ಬೇರೆದೇ ಅಂದರೆ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಸರ್ಕಾರದಿಂದ ಉಚಿತವಾಗಿ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿಬಿಟ್ಟು ಅವರ ಬಗ್ಗೆ ಕೂಡ ಸರ್ಕಾರದವರು ಗಮನ ಹರಿಸ್ಬಿಟ್ಟು ಅಂಥವ್ರನ್ನ ಫಿಲ್ಟರ್ ಮಾಡ್ತಾ ಬರ್ತಾ ಇದ್ದಾರೆ. ಸಾಕಷ್ಟು ಜನಗಳನ್ನ ಕ್ಯಾನ್ಸಲ್ ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿಬಿಟ್ಟು ಆ ಒಂದು ಲೀಸ್ಟಲ್ಲಿ ನೀವು ಇದ್ದೀರಾ ಇಲ್ವಾ ಅಂತ ಹೇಳಿ ಮೊದಲನೇದಾಗಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಚೆಕ್ ಮಾಡ್ಕೋಬೇಕಾಗಿರೋದಿಷ್ಟೇ, ನಿಮ್ಮ ಹತ್ತಿರದಲ್ಲಿರುವಂಥ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಒಂದು ಸ್ಟೇಟಸ್ ಏನಾಗಿದೆ ಅಂತ ಕೂಡ ತಿಳ್ಕೊಬೋದು. ಇಲ್ಲ ನಾವು ಮನೆಯಲ್ಲೇ ಕೂತ್ಕೊಂಡು ಚೆಕ್ ಮಾಡ್ಕೊಳ್ತೀವಿ, ನಮ್ಮ ಸ್ಟೇಟಸ್ ಕರೆಕ್ಟ್ ಆಗಿದೆಯಾ ಅಲ್ವಾ ಅಂತ ನೀವು ತಿಳ್ಕೊಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಒಂದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅಂದರೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅಂಥವ್ರು ಮಾತ್ರ ಕಮೆಂಟಲ್ಲಿ ತಿಳಿಸಿ. ಅಂಥವ್ರು ಏನು ಮಾಡ್ತೀನಿ ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ಆ ಒಂದು ಲಿಂಕ್ ಮುಖಾಂತರ ನಿಮ್ಮ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೋದು. ಓಕೆ, ನೀವೇ ತಿಳಿಸಿ ಅಂದರೆ ಕೂಡ ಅದನ್ನು ಕೂಡ ನಾನು ಮುಂದಿನ ಒಂದು ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಯಾವ ಥರ ನೀವು ಚೆಕ್ ಮಾಡ್ಕೋಬೇಕು. ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ಆ್ಯಕ್ಟಿವ್ ಆಗಿದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅನ್ನೋದು ಸಂಪೂರ್ಣ ಮಾಹಿತಿನ ನೀವೇ ನಿಮ್ಮ ಮೊಬೈಲಲ್ಲೇ ಕೂತ್ಕೊಂಡು ತಿಳ್ಕೊಬೋದು. ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಆ್ಯಂಡ್ ಈಗ ಬಂದುಬಿಟ್ಟು 2200 ರೂಪಾಯಿ ಪಿಂಚಣಿ ಹಣ ಈ ತಿಂಗಳಿಂದ ಇಂಥವ್ರಿಗೆ ಬರ್ತಾ ಇದೆ ಅಂತೇಳಿ ನೀವು ಸಾಕಷ್ಟು ಕಡೆ ಕೇಳಿ ಬರ್ತಾ ಇದ್ರೆ ಈ ಒಂದು ವಿಚಾರ ಹೌದು, ಅದು ಖಂಡಿತವಾಗಲೂ ಕೂಡ ನಿಜ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಆಗಸ್ಟ್ ತಿಂಗಳಲ್ಲಿ ಬಂದುಬಿಟ್ಟು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆದಂದು ನಿಮಗೆ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡ್ತೀವಿ. ಯಾರು ಹಿರಿಯರು ಇರ್ತಾರೆ 60 ವರ್ಷದ ಮೇಲ್ಪಟ್ಟವ್ರು ಯಾರೆಲ್ಲ ಇರ್ತಾರೆ ಅಂಥವ್ರಿಗೆ ಪಿಂಚಣಿ ಹಣವನ್ನು ನಾವು ಹೆಚ್ಚಳ ಮಾಡಲೇಬೇಕು ಅಂಥೇಳಿ ಕೂಡ ಸರ್ಕಾರದವರು ನಿರ್ಧಾರವನ್ನು ಕೈಗೊಂಡಿದ್ದರು. ಸೊ ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಬಾರಿ ಕೂಡ ನಾನು ನಿಮ್ಮ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೊ ಓದ್ ತಿಂಗಳು ಅಂದರೆ ಆಗಸ್ಟ್ ಇನ್ನೇನು ಕಂಪ್ಲೀಟ್ ಆಗ್ತಾ ಬರ್ತು, ನಾಳೆಯಿಂದ ಸೆಪ್ಟೆಂಬರ್ 1 ಆಗುತ್ತೆ. ಸೊ ನಾಳೆಯಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಇಂಥವ್ರಿಗೆ 2200 ರೂಪಾಯಿ ಪಿಂಚಣಿ ಹಣ ಸಿಗೋದಂತೂ ಪಕ್ಕ ಅಂತ ಹೇಳಿ ತಿಳಿದು ಬಂದಿರೋಂಥ ವಿಚಾರ. ಸೊ ಯಾರೆಲ್ಲ 60 ವರ್ಷದ ಮೇಲ್ಪಟ್ಟವ್ರು ಇರ್ತೀರಾ ಅಂದರೆ ವೃದ್ಧಾಪ್ಯ ಪಿಂಚಣಿ ಪಡ್ಕೊಳ್ತಾ ಇರೋರಾಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಾಗಿರ್ಬೋದು ಅಂಥವರಿಗೆ ಸರ್ಕಾರದ ಕಡೆಯಿಂದ ಒಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಅದುವೇ ಬಂದುಬಿಟ್ಟು 2200 ರೂಪಾಯಿ ಹಣ ಅವರಿಗೆ ಹೆಚ್ಚಳವಾಗಿ ಸಿಗ್ತಾ ಇದೆ. ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. 2 ಗುಡ್ ನ್ಯೂಸ್ ಅಂತ ಹೇಳೇ ಇದು ಮೊದಲನೇ ಗುಡ್ ನ್ಯೂಸ್ ಆಗಿರುತ್ತೆ. ಸೊ ಸಾಕಷ್ಟು ಜನ ಕಾಯ್ತಾ ಇದ್ರಿ, ತುಂಬ ಜನ ಕಮೆಂಟಲ್ಲಿ ಕೂಡ ತಿಳಿಸ್ತಾ ಇದ್ರಿ, ಮೇಡಮ್ ನಮಗೆ ಮಾತ್ರೆಗಳು ತಗೊಳ್ಳೋದು ಕೂಡ ಹಣ ಇಲ್ಲ, ಸೊ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ರಿ. ಆ್ಯಂಡ್ ಸಾಕಷ್ಟು ಜನ ಪಿಂಚಣಿ ಬಗ್ಗೆ ಕೂಡ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ಸ್ ಇದ್ದರೆ ತಿಳಿಸಿ ಅಂತಲೂ ಕೂಡ ಹೇಳ್ತಾ ಇದ್ರಿ. ಸೊ ಅಂಥವರಿಗೆ ಇವತ್ತಿನ ವೀಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ 60 ವರ್ಷದ ಮೇಲ್ಪಟ್ಟವ್ರು ಯಾರೆಲ್ಲ ಇರ್ತೀರಾ, ಸೊ ವೃದ್ಧಾಪ್ಯ ಪಿಂಚಣಿ ಪಡ್ಕೊಳ್ತಾ ಇರೋರಾಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಾಗಿರ್ಬೋದು ಅಂಥವರೆಲ್ಲರೂ ಕೂಡ ನಿಮಗೆ ಸೆಪ್ಟೆಂಬರ್ ತಿಂಗಳಿಂದ 2200 ರೂಪಾಯಿ ಹಣ ಹೆಚ್ಚಳವಾಗಿ ಸಿಗ್ತಾ ಇದೆ. ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ನಿಮ್ಮಲ್ಲಿ ಯಾರಾದರೂ 60 ವರ್ಷದ ಮೇಲ್ಪಟ್ಟವ್ರು ಯಾರಾದರೂ ಬರೀ 800 ರೂಪಾಯಿ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದೀವಿ ಅಥವಾ ಬರೀ 1200 ರೂಪಾಯಿ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದೀವಿ ಅಂತಂದರೆ ಅಂಥವ್ರು ಮಾಡಬೇಕಾಗಿರೋದಷ್ಟೇ, ನೀವೇನಾದರೂ 2200 ರೂಪಾಯಿ ಪಿಂಚಣಿ ಹಣವನ್ನು ನೀವು ಪಡ್ಕೋಬೇಕು ಅಂತಂದರೆ ನಿಮ್ಮ ಹತ್ತಿರದಲ್ಲಿರುವಂಥ
ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ಹೋಗಿ ನಿಮ್ಮ ಒಂದು ಸ್ಟೇಟಸ್ನ ನೀವು ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ. ಸೊ ನಿಮ್ಮ ಒಂದು ಸ್ಟೇಟಸ್ ಆ್ಯಕ್ಟಿವ್ ಆಗಿದೆಯಾ, ಇನ್ಆ್ಯಕ್ಟಿವ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಸ್ಟೇಟಸ್ನ ಕೂಡ ನೀವು ಅಪ್ಡೇಟ್ ಮಾಡಿಸ್ಕೊಂಡ್ರೆ ನಿಮಗೂ ಕೂಡ ಎಲ್ಲರ ಹಾಗೆ 2200 ರೂಪಾಯಿ ಪಿಂಚಣಿ ಹಣವನ್ನು ನೀವು ಪಡ್ಕೋಬೋದು. ಅದು ನಿಮಗೆ 60 ವರ್ಷದ ಮೇಲ್ಪಟ್ಟವರಾಗಿದ್ದರೆ ಮಾತ್ರ. ಸೊ ಅಂಥವ್ರಿಗೆ ನೀವು 2200 ರೂಪಾಯಿ ಪಿಂಚಣಿ ಹಣ ಸಿಗುತ್ತೆ. ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಬಂದ್ಬಿಟ್ಟು ಇನ್ನೊಂದು ಖುಷಿ ವಿಚಾರಪ್ಪ ಇದೆ ಅಂತಂದರೆ, ಸೊ ನಿಮಗೆ ಯಾರಾದರೂ ಪಿಂಚಣಿ ಹಣ ಬಗ್ಗೆ ಅದರ ಪಿಂಚಣಿ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ಸ್ ಬೇಕು ಅಂತಂದರೆ, ಅಥವಾ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ, ಅಥವಾ ನಿಮಗೆ ಯಾವ ತಿಂಗಳ ಹಣ ನಿಮಗೆ ಕಂಪ್ಲೀಟಾಗಿ ಯಾವ ತಿಂಗಳ ಹಣ ಈ ತಿಂಗಳು ಬರ್ತಾ ಇದೆಯಾ ಇಲ್ವಾ, ಅಥವಾ ಅದ್ರ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂತಂದರೆ, ಸೊ ನೀವೆಲ್ಲ ಏನು ಮಾಡ್ತಿದ್ರಿ ಅಂದರೆ, ನೀವು ಏನೋ ಈ ಥರ ನಾವು ಯೂಟ್ಯೂಬಲ್ಲಿ ಏನಾದರೂ ಒಂದು ವೀಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ರೆ ನಿಮಗೆ ಅವಾಗ ಗೊತ್ತಾಗ್ತಾಯಿತ್ತು, ಓಕೆ ಇದಿಷ್ಟು ಹಣ ಬರ್ತಾ ಇದೆ, ಈ ತಿಂಗಳು ಹಣ ಬರ್ತಾ ಇದೆ ಇಷ್ಟು ಅಂತೇಳಿ ನಿಮ್ಗೆ ಗೊತ್ತಾಗ್ತಾಯಿತ್ತು. ಬಟ್ ಸರ್ಕಾರದವರು ಅಂಥವರಿಗೆ ಇಲ್ಲಿ ಒಂದು ಸಿಹಿ ಸುದ್ದಿಯನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ಒಂದು ಆ್ಯಪ್ನ ಅವರು ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಏನಪ್ಪ ಅಂದರೆ ಏನಕ್ಕಪ್ಪ ಅಂತಂದರೆ, ಸೊ ಸಾಕಷ್ಟು ಜನ ಈ ಥರ ವೀಡಿಯೋ ಮುಖಾಂತರ ತಿಳ್ಕೊಳ್ತಾ ಇದ್ರಿ. ಸೊ ಅವರೇ ಸ್ವತಃ ತಿಳ್ಕೋಬೇಕು ಅಂಥೇಳಿ ಅವರು ಪಿಂಚಣಿಯ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಆ ಒಂದು ಆ್ಯಪ್ ಮುಖಾಂತರ ನೀವು ನಿಮ್ಮ ಸ್ಟೇಟಸ್ ಏನಾಗಿದೆ, ಸೊ ನಿಮ್ಮ ಒಂದು ಅಕೌಂಟ್ ಬಂದುಬಿಟ್ಟು ಆ್ಯಕ್ಟಿವ್ ಆಗಿದೆಯಾ, ಇನ್ಆ್ಯಕ್ಟಿವ್ ಆಗಿದೆಯಾ, ನಿಮ್ಮ ಒಂದು ಸ್ಟೇಟಸ್ ಕರೆಕ್ಟ್ ಆಗಿದೆಯಾ ಇಲ್ವಾ, ನಿಮ್ಗೆ ಯಾವ ತಿಂಗಳು ಹಣ ಬರ್ತಾ ಇದೆ, ಸೊ ಎಲ್ಲದನ್ನೂ ಕೂಡ ಪ್ರತಿಯೊಂದನ್ನು ಕೂಡ ತೋರಿಸೋ ಒಂದು ಆ್ಯಪ್ ಆಗಿರುತ್ತೆ. ಸೊ ಆ ಒಂದು ಆ್ಯಪ್ನ ಆದಷ್ಟು ಬೇಗ ನಾವು ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾರೆ. ಅದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಬೇಗ ಈ ತಿಂಗಳು ಅಂದರೆ ಈ ವರ್ಷ ಎಂಡ್ ಆಗೋದ್ರೊಳಗಡೆ ಆದಷ್ಟು ಬೇಗ ಅದನ್ನು ಇನ್ಸ್ಟಾಲ್ ಮಾಡಿದ್ರೆ ಸಾಕಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸಾಕಷ್ಟು ಜನಕ್ಕೆ ಈ ಒಂದು ವಿಚಾರ ಗೊತ್ತಾಗುತ್ತೆ. ಅವರ ಒಂದು ಪಿಂಚಣಿ ಸ್ಟೇಟಸ್ನ ಅವರೇ ಸ್ವತಃ ಚೆಕ್ ಮಾಡ್ಕೋಬೋದು. ಸೊ ಅದೊಂದು ತುಂಬಾ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗ್ಬಿಟ್ಟು ಆದಷ್ಟು ಅದನ್ನು ಇನ್ಸ್ಟಾಲ್ ಮಾಡಿ ಅಂತ ಹೇಳಿ ನಾವು ಕೇಳ್ಕೊಳ್ಳೋಣ. ಇನ್ಸ್ಟಾಲ್ ಮಾಡಿದ್ರೆ ಸಾಕಷ್ಟು ಜನ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ ಮೂರನೇ ಗುಡ್ ನ್ಯೂಸ್ ಬಗ್ಗೆ ಮಾತಾಡೋದಾದರೆ, ಸೊ ನಿಮ್ಮೆಲ್ಲರಿಗೂ ಗೊತ್ತು, ನೀವು ಆಲ್ರೆಡಿ ತಮ್ಮನೇಲೂ ಕೂಡ ನೋಡಿರ್ತೀರ, ಇನ್ನು 5 ದಿನಗಳಲ್ಲಿ ನಿಮಗೆ ಪಿಂಚಣಿ ಹಣ ಬರ್ತಾ ಇದೆ, ಸಿಗ್ತಾ ಇದೆ ಅಂತ ಕೇಳ್ತೀರಾ. ಹೌದು, ಅದು ಖಂಡಿತವಾಗ್ಲೂ ಕೂಡ ನಿಜ. ನಿಮಗೆ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ, ಮುಂಚೆ ಅಂದರೆ ಹೋದ ವರ್ಷದಿಂದ ಏನಾಗ್ತಿತ್ತು ಅಂದರೆ, ಆಯಾ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು 5ನೇ ತಾರೀಕು ಒಳಗಡೆ ಸಿಗ್ತಾಯಿತ್ತು. ಈ ಡಿಸೆಂಬರಿಂದ ಅಂದರೆ ಈ ವರ್ಷದಿಂದ ಸೊ ಎಲ್ಲರೂ ಕೂಡ 10ನೇ ತಾರೀಕು ಒಳಗಡೆ ಕೆಲವ್ರಿಗೆ ಸಿಗ್ತಾ ಇರುತ್ತೆ. 15ನೇ ತಾರೀಕು ಒಳಗಡೆ ಕೆಲವ್ರಿಗೆ ಪಿಂಚಣಿದಾರರಿಗೆ ಸಿಗ್ತಾ ಇರುತ್ತೆ. 20ನೇ ತಾರೀಕು ಒಳಗಡೆ ಕೆಲವು ಪಿಂಚಣಿದಾರರಿಗೆ ಹಣ ಸಿಗ್ತಾ ಇರುತ್ತೆ. ಸೊ ಹಾಗ್ಬಿಟ್ಟು ಸರ್ಕಾರದವರು ಈ ಬಾರಿ ಮತ್ತೆ ಹೊಸದಾಗಿ ರೂಲ್ಸ್ನ ಮಾಡೋಣ, ಅಂದರೆ ಹೊಸದಾಗಿ ರೂಲ್ಸ್ ಅಂದರೆ ಮೊದಲನೇ ರೂಲ್ಸ್ನೇ ನಾವು ಮಾಡೋಣ ಅಂಥೇಳಿ ಸರ್ಕಾರದವರು ಈ ರೀತಿಯಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈ ತಿಂಗಳು ಬಂದ್ಬಿಟ್ಟು ನಿಮಗೆ ಇನ್ನು 5 ದಿನಗಳಲ್ಲಿ ಪಿಂಚಣಿ ಹಣ ಖಂಡಿತವಾಗ್ಲೂ ಕೂಡ ಜಮೆ ಆಗುತ್ತೆ ಅಂತ ಹೇಳಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಸೊ ಇದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ನಿಮ್ಮಲ್ಲಿ ಯಾರಾದರೂ ಆದಷ್ಟು ಬೇಗ ಪಿಂಚಣಿ ಹಣವನ್ನು ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ. ಸೊ ನಿಮ್ಗೆ ಇನ್ನೂ ಯಾವ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ಅದನ್ನು ಕೂಡ ಕಮೆಂಟ್ಗಳಲ್ಲಿ ತಿಳಿಸಿ. ಸೊ ಇದಿಷ್ಟು ಪಿಂಚಣಿಯ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ.